ಗುಡಿಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ತಟ್ಟಳ್ಳಿ ಗ್ರಾಮ, TC ಮದ್ರೆಡ್ಡಿ, ಸಣ್ಣ ಚಿಕ್ಕಪ್ಪಯ್ಯ. ಇವಾಗ ನಾವು ಅಗ್ರಿ ಸೀಡ್ ಅಂತ ಹೇಳ್ಬಿಟ್ಟು ಒಂದು ಸೌತೆಕಾಯಿ ಸೀಡನ್ನು ಹಾಕಿದ್ವಿ. ಅದು ನಮಗೆ ಈಗ ತುಂಬ ಕಾಯಿ ಲೆಂತು ವೆರೈಟಿ ತುಂಬ ಚೆನ್ನಾಗಿದೆ. ಈಗ ನಮ್ಮದು 8ರಿಂದ 10ನೇ ಫಸಲಾಗಿದೆ. ಸ್ಯಾಂಪಲ್ ಥರನೇ ಅದು ಬರ್ತಾ ಇದೆ. ಇದು ಮಾರ್ಕೆಟ್ಗೆ ಹೋದ್ರು ಇದು ಕಾಣಿಸ್ತಾ ಇದೆ. ನಮ್ಮ ಬಾಗೇಪಲ್ಲಿಯಲ್ಲಿ ಆದ್ರಿ, ಚಿಕ್ಕಬಳ್ಳಾಪುರ ಎಲ್ಲಾದ್ರೂ ಆಗಲಿ ತುಂಬ ಇದಕ್ಕೆ ಡಿಮ್ಯಾಂಡ್ ಇದೆ. ಈಗ ನಮ್ಮದು ಫುಲ್ಲು ಡಿಮ್ಯಾಂಡ್ ಬಂದುಬಿಟ್ಟಿದೆ. ಈಗ ಒಂದು ಪ್ಯಾಕೆಟ್ ಬಂದು 300 ರೂಪಾಯಿಂದ 400 ರೂಪಾಯಿ ರೇಟ್ ಹೋಗ್ತಾ ಇದೆ. ನಮ್ಗೆ ಇದರಂದು ಲಾಸ್ ಏನಿಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ ವೆರೈಟಿ. ಯಾವ ರೈತ ಆದರೂ ಇದನ್ನು ಬೆಳಿಬೋದು. ತುಂಬ ಅದಕ್ಕೆ ತಕ್ಕನಾದ ಫಸಲು ಬರ್ತದೆ. ನಮಗೂ ಕಷ್ಟಕ್ಕೆ ತಕ್ಕನಾಗೆ ಒಂದು ಅನುಕೂಲನ ಆಗ್ತದೆ. ಇದು ಬೆಳಿಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ವೆರೈಟಿ ಹೆಸರು? ಡಾಕ್ಟರ್ ಗ್ರೀನ್ ನೋಡಿ, ಪಾಕೆಟ್ ಇಲ್ಲೇ ಇದೆ. 5 ಇದೆ. 8ರಿಂದ 10ನೇ ಫಸಲು ಕಟಿಂಗ್ ಆಗಿದೆ. ಈಗ ಕೊನೆ ತುದಿಯಲ್ಲಿ ಬಂದ್ರು. ಈಗ ಇದು ಈ ತರ ಕಾಯಿ ಬಂದಿದೆ ನೋಡಿ ಅಣ್ಣ. ಇಲ್ಲಿ ಬಾಗೇಪಲ್ಲಿ ಎಷ್ಟು ಕೆಜಿ ಪ್ಯಾಕೆಟ್ ಅಣ್ಣ? ಬಾಗೇಪಲ್ಲಿ ಒಂದು 13ರಿಂದ 14 kg ಪ್ಯಾಕೆಟ್. ಓಕೆ, ಏನ್ ರೇಟ್ ಹೋಗ್ತಿದೆ ಅಣ್ಣ? ನಿನ್ನೆ ಇವತ್ತು 400 ರೂಪಾಯಿ. ಇವತ್ತು 400 ರೂಪಾಯಿ, ನಿನ್ನೆ 350 ರೂಪಾಯಿ. ಓಕೆ ಓಕೆ. ಈ ಕಾಯಿ ಗ್ರೀನಿಶ್ ತುಂಬಾ ಚೆನ್ನಾಗಿದೆ. ಈಗ ಎಷ್ಟಿದೆ ಟೆಂಪರೇಚರ್ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದಲ್ಲಿ 39. 39 ಇದ್ರು ಒಳ್ಳೆ ಗ್ರೀನ್ ಬರ್ತಾ ಇದೆ. ಒಳ್ಳೆ ಗ್ರೀನ್ ಬರ್ತಾ ಇದೆ. ಓಕೆ ಅಣ್ಣ, ಈ ವಿಡಿಯೋ ನೋಡುವಂತ ರೈತರಿಗೆ ಏನ್ ಹೇಳ್ತೀರಾ? ಡಾಕ್ಟರ್ ಗ್ರೀನ್ ಉಣಿ ಅಂದ್ರೆ ಉಣ್ಬೋದು, ಲಾಸ್ಟ್ ಖುಷಿಯಿಂದ ಉಣ್ಬೋದು. ಲಾಸ್ಟ್ ವರೆಗೂ ಇದೇ ಗ್ರೀನಿಶ್ ಬರ್ತಾ ಇದೆ. ಅದನ್ನ ನಾವ್ ಇಷ್ಟಪಟ್ಟು ಉಣ್ಬೋದು. ಒಂದ್ಸಲಿ ಉಣಿದ್ರೆ ಈ ವೆರೈಟಿ ಮತ್ತೆ ಬಿಡಕ್ಕೆ ಯಾರಿಗೂ ಮನಸ್ಸು ಬರಲ್ಲ. ಅದನ್ನ ಇಷ್ಟ ಕೇಳ್ಬಿಡ್ತೀವಿ. ಒಂದ್ಸಲಿ ಉಣ್ಬಿಟ್ರಂದ್ರೆ ನಮ್ಮ ಏರಿಯಾದಲ್ಲಿ ಈ ವೆರೈಟಿನ ಎಲ್ರು ಕೇಳ್ತಾ ಇದ್ರು, ಯಾವ್ದು ವೆರೈಟಿ ಅಂತ. ಥ್ಯಾಂಕ್ ಯು. ಓಕೆ.